ನ್ಯೂಸ್ ಅವರಿಗೆ ಮತ್ತೊಮ್ಮೆ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಯಿತು. ಇನ್ನು ಮುಂದಿನ ಸಬ್ಜೆಕ್ಟ್, ಒಂದೇ ದಿನ 700 ರೂಪಾಯಿ ಕಡಿಮೆ ಆಗಿದೆ ಚಿನ್ನದ ದರ. ಚಿನ್ನ ಕೊಳ್ಳೋರಿಗೆ ನಿಜಕ್ಕೂ ಇದು ಸುಗ್ಗಿ. ಆದರೆ ಕೊಳ್ಳುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಇಂಥ ಒಂದು ಸ್ಥಿತಿಗತಿಗಳು ಅಂದರೆ ಬೆಲೆಗಳಲ್ಲಿ ಹೆಚ್ಚು ಕಡಿಮೆ ಆಗುವಂಥದ್ದು ಇನ್ನೆಷ್ಟು ದಿವಸ ಮುಂದುವರಿಯುತ್ತೆ ಅನ್ನುವಂಥದ್ದು ಪ್ರಶ್ನೆ. ಸೊ ಇದಕ್ಕೆ ಕಾರಣಗಳು ಏನಿರಬಹುದು? ಇದಕ್ಕೆ ಸಂಬಂಧಪಟ್ಟ ಮಾತಾಡಲಿಕ್ಕೆ ವಿಶ್ವನಾಥ್ ಭಟ್ ನಮ್ಮ ಜೊತೆಗಿದ್ದಾರೆ, ಆರ್ಥಿಕ ತಜ್ಞರು. ರಾಜೇಶ್ ಮೆಹ್ತಾ ಚಿನ್ನದ ಉದ್ಯಮಿ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ರಾಜೇಶ್ ಎಕ್ಸ್ಪೋರ್ಟ್ ಮಾಲೀಕರು, ಅವರಿಬ್ಬರ ಜೊತೆ ನಾನು ಚರ್ಚೆ ಮಾಡ್ತೀನಿ. ಆದರೆ ಅದಕ್ಕಿಂತ ಮೊದಲು ಬೆಂಗಳೂರು, ನಾವು ಹೇಳ್ತೀವಿ ಬೆಂಗಳೂರಿನ ಬಹಳ ಅದ್ಭುತವಾದಂಥ ನಗರ ಹಾಗೆ ಹೀಗೆ ಅಂತ, ಆದರೆ ಬೆಂಗಳೂರಿನ ಟ್ರಾಫಿಕ್ಕನ್ನು ನೋಡಿಬಿಟ್ರೆ ತಲೆ ಚಿಟ್ಟು ಹಿಡಿದು ಹೋಗುತ್ತೆ. ಯಾಕಂದರೆ ಎಲ್ಲೋ ಒಂದು ಕಡೆಗೆ ನಮ್ಮ ನಾಯಕರ ದೂರದೃಷ್ಟಿಯ ಕೊರತೆಯೇ ಇಷ್ಟೆಲ್ಲದಕ್ಕೂ ಕೂಡ ಕಾರಣ ಆಗಿರ್ಬೋದು. ನಮ್ಮ ರಸ್ತೆಗಳಂತೂ ಅದು ಪರಮಾತ್ಮನಿಗೆ ಪ್ರಿಯ. ಎಲ್ಲೆಲ್ಲಿ ಬೇಕೋ ಅಲ್ಲಿ ಮೇಲ್ಸೇತುವೆಗಳು. ಆ ಮೇಲ್ಸೇತುವೆಗಳು ಯಾವ ರೀತಿ ಇರುತ್ತವೆ ಅಂತಂದರೆ, ಮೇಲ್ಸೇತುವೆಗಳ ಮೇಲೆ ಕೆಲವೊಂದು ಕಡೆ ಸಿಗ್ನಲ್ ಹಾಕಿರೋದನ್ನು ನೋಡಿದ್ರೆ ನಮ್ಮ ನಾಯಕರ ಒಂದು ಬುದ್ಧಿಮತ್ತೆ ಅದೆಷ್ಟು ಮಟ್ಟಿಗಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಜೊತೆಗೆ ಏನು ಅಂತಂದರೆ ಇಂಜಿನಿಯರ್ಗಳನ್ನ, ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಇವರು ಎಷ್ಟರ ಮಟ್ಟಿಗೆ ಬಳಸ್ಕೊತಾ ಇದ್ದಾರೆ, ಇವು ಒಂದಿಷ್ಟು ಎಕ್ಸಾಂಪಲ್ಗಳು ಸಾಕು. ಇನ್ನು ಕೆಲವೊಂದು ಕಡೆಗಂತೂ ಅಂಡರ್ ಪಾಸ್ಗಳು ಭಗವಂತನೇ ಕಾಪಾಡಬೇಕು, ಒಳ್ಳೆ ಇಲಿಯ ಬಿಲದ ರೀತಿಯಲ್ಲಿ ಇರುತ್ತವೆ. 4 ಹನಿ ಮಳೆ ಬಿತ್ತು ಅಂತಂದರೆ ಬೆಂಗಳೂರು ಹಣೆ ಬರಹ ಏನು, ಅವುಗಳ ರಸ್ತೆಗಳ ಸ್ಥಿತಿಗತಿಗಳೇನು ಎಲ್ಲದೂ ಕೂಡ ಅರ್ಥ ಆಗುತ್ತೆ. ಸೊ ಇದೆಲ್ಲದರ ಪರಿಣಾಮ ಇರಬೇಕೇನೋ. 7 ರಸ್ತೆಗಳನ್ನು ನಾವು ಅಗಲ ಮಾಡ್ತೀವಿ ಅನ್ನುವಂಥ ಮಾತನ್ನು ಸಂಬಂಧಪಟ್ಟಂಥ ಸಚಿವರು ಹೇಳಿರುವಂಥದ್ದು. ಸೊ ನಗರದ 7 ಪ್ರಮುಖ ಜಂಕ್ಷನ್ಗಳಲ್ಲಿ ರಸ್ತೆ ವಿಸ್ತರಣೆ ಆಗುತ್ತೆ ಅಂತ ಸರ್ಕಾರ ಹೇಳಿದೆ. ಟ್ರಾಫಿಕ್ ಸಮಸ್ಯೆ ನಿಯಂತ್ರಣಕ್ಕೆ ಸರ್ಕಾರ ಈ ಕ್ರಮ ಕೈಗೊಳ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಕೂಡ ಹೇಳಿದೆ. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ನಗರ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಕೆಲವೊಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಅವರ ಪ್ರಕಾರ ಕೆಲವೊಂದು ಆರ್ಡರ್ ಕೂಡ ಮಾಡಿದ್ದಾರೆ. 10 ದಿನಗಳಲ್ಲಿ ರಸ್ತೆಗಳಲ್ಲಿರುವಂಥ ಗುಂಡಿನ ಮುಚ್ಚಬೇಕು ಅನ್ನುವಂಥದ್ದು. ಅದು ಸಾಧ್ಯವಿಲ್ಲದಂಥ ಮಾತು. ಬೆಂಗಳೂರಿನಲ್ಲಿ ನೀವು ಎಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ಸಂಚರಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಒಂದು ವಾತಾವರಣ ಇರುವಂಥದ್ದು. 4,000 ಪೌರ ಕಾರ್ಮಿಕರ ನೇಮಕ ಮಾಡ್ಕೊಳ್ತೀವಿ ಅಂತ ಇರೋರನ್ನೇ ಸರಿಯಾಗಿ ದುಡಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಇನ್ನು 4,000 ಜನ ಸೇರಿಸ್ಕೊಂಡು ಇವರು ಮಾಡುವಂಥದ್ದು ಏನು ಅಂತ. ಇನ್ನು ದೊಡ್ಡ ಬಡಾವಣೆಗಳಲ್ಲಿ ಸೈಕಲ್ಲಿಗೆ ಪ್ರತ್ಯೇಕ ಹಾದಿ ಅಂತ. ಸ್ವಾಮಿ, ಜನರು ನಡ್ಕೊಂಡು ಹೋಗೋರಿಗೆ ಅವ್ರು ವಾಪಸ್ ಮನೆಗೆ ಬರ್ತೀವಿ ಅನ್ನುವಂಥ ನಂಬಿಕೆ ಇಲ್ಲ. ಯಾರು ಯಾವ ಸಂದರ್ಭದಲ್ಲಿ ಸಾಯ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಇಂಥ ಸಂದರ್ಭದಲ್ಲಿ ನೀವು ಸೈಕಲ್ಲಿಗೆ ಒಂದು ಪ್ರತ್ಯೇಕ ದಾರಿನ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಿ. ಬಹುಶಃ ಅದಾದಾಗ ನೋಡೋಣ. ಇನ್ನು ಸಿದ್ದಯ್ಯ ತಡೆಗಟ್ಟಿದಂಥ ಕಾಮಗಾರಿಗಳ ಮರುಪರಿಶೀಲನೆ ಮಾಡ್ತೀವಿ ಅನ್ನುವಂಥದ್ದು. ನಮ್ಮ ಮೆಟ್ರೋದಿಂದ ಕೆರೆ ಅಭಿವೃದ್ಧಿ, ನಿಜಕ್ಕೂ ಇದು ಒಂದು ಒಳ್ಳೆಯ ಪಾಯಿಂಟ್. ಇದು ಮೆಟ್ರೋದವರಿಗೆ ಕೊಟ್ಟರೆ ಒಂದಷ್ಟು ಕೆರೆಯ ಅಭಿವೃದ್ಧಿಗಳಾಗಬಹುದು ಅನ್ನುವಂಥದ್ದು. BDAಗೆ ಮೇಲ್ರಸ್ತೆ ಹಸ್ತಾಂತರಿಸಲಿಕ್ಕೆ ಸೂಚನೆ ಕೊಡ್ತೀವಿ ಎನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಇನ್ನು ವಿಸ್ತರಣೆ ಆಗ್ತಿರುವಂಥ ರಸ್ತೆಗಳು ಯಾವ್ಯಾವು, ಬನ್ನಿ ಗ್ರಾಫಿಕ್ಸ್ ಮುಖಾಂತರ ಅದನ್ನು ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಮೇಕ್ರಿ ವೃತ್ತದಿಂದ ವಿಂಡ್ಸರ್ ಮ್ಯಾನರ್ವರೆಗಿನ ರಮಣಶ್ರೀ ರಸ್ತೆ ಅದು ವಿಸ್ತರಣೆ ಆಗುತ್ತೆ ಅನ್ನುವಂಥದ್ದು. ರೇಷ್ಮೆ ಮಂಡಳಿ ಬಳಿ ಇರುವಂಥ ಜಂಕ್ಷನ್ನಲ್ಲಿ ಅಂದರೆ 29ನೇ ಮುಖ್ಯ ರಸ್ತೆ ಏನಿದೆ ಅದನ್ನು ಅಗಲ ಮಾಡ್ತೀವಿ ಎನ್ನುವಂಥ ಮಾತನ್ನು ಸಚಿವರು ಹೇಳಿದ್ದಾರೆ. ಇನ್ನು ಬೆನಿಗಾನಹಳ್ಳಿ ಮಹದೇವಪುರ ಮುಖ್ಯ ರಸ್ತೆ ಅದೂ ಕೂಡ ಅಗಲ ಆಗುತ್ತಂತೆ. ನಾಗವಾರ ಥಣಿಸಂದ್ರದ ಜಂಕ್ಷನ್ ರಸ್ತೆ ಕೂಡ ಈ ವ್ಯಾಪ್ತಿಗೆ ಬರುತ್ತೆ. ಇನ್ನು ಡೇರಿ ವೃತ್ತದಿಂದ ಸಾಗರ್ ಆಸ್ಪತ್ರೆವರೆಗಿನ ರಸ್ತೆ ಕೂಡ ಅಗಲ ಮಾಡಬೇಕು ಅನ್ನುವಂಥ ಚಿಂತನೆ ಇದೆ. ಜೊತೆಗೆ ಹೆಬ್ಬಾಳ ಮೇಲ್ ರಸ್ತೆಯಲ್ಲಿ ಮತ್ತೊಂದು ಲೂಪ್ ವಿಸ್ತರಣೆ, ಭಾಳ ಆಶ್ಚರ್ಯಕರ ಸಂಗತಿ. ಯಾಕಂದರೆ ಹೆಬ್ಬಾಳ ಫ್ಲೈಓವರ್ ಏನಿದೆ ಆ ಫ್ಲೈಓವರ್ಗೆ ಮತ್ತೊಂದು ಲೂಪನ್ನು ಹಾಕಿ ಮತ್ತೊಂದು ಅದಷ್ಟನ್ನು ವಿಸ್ತರಣೆ ಮಾಡುವಂಥದ್ದು. ಯಾವ ಕಾರಣದಿಂದ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಅದನ್ನು ಯಾವ ರೀತಿ ಕರೆಕ್ಟ್ ಮಾಡ್ತಾರೆ ಅದೇ ಒಂದು ದೊಡ್ಡ ಪ್ರಶ್ನೆಯಲ್ಲಿ. ಹಡ್ಸನ್ ವೃತ್ತದಲ್ಲಿ ದೇವಂಗ ರಸ್ತೆ ಅಥವಾ ಮಿಷನ್ ರಸ್ತೆಯಲ್ಲಿ ಯಾವುದಾದ್ರೂ ಒಂದು ರಸ್ತೆಯನ್ನು ಅಗಲ ಮಾಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಸಚಿವರು ಹೇಳಿರುವಂಥದ್ದು. ಬನ್ನಿ ಸಂಬಂಧಪಟ್ಟಾಗ ಮಾತಾಡೋಣ. ತಜ್ಞ ಶ್ರೀಹರಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಬಹಳಷ್ಟು ಸಂದರ್ಭಗಳಲ್ಲಿ ಸರ್ಕಾರಕ್ಕೂ ಕೂಡ ಇವರು ಸಲಹೆಗಾರರಾಗಿರುವಂಥವರು ಈ ಸಾರಿಗೆ ವ್ಯವಸ್ಥೆಯನ್ನು ಸರಿ ಮಾಡುವಂಥ ಸಂದರ್ಭದಲ್ಲಿ. ಶ್ರೀಹರಿ ಅವರೇ, ತಾವೆಲ್ಲದನ್ನು ಕೂಡ ಗಮನಿಸಿದ್ರಿ ಅಂತ ನಾನು ಭಾವಿಸ್ತೀನಿ. ಯಾವ ರೀತಿಯಲ್ಲಿ ಇವರು ರಸ್ತೆಯನ್ನು ಅಗಲ ಮಾಡ್ತಾರೆ? ಬಹುಶಃ ಆಗದಿರುವಂಥ ಕೆಲಸ ಕಾರ್ಯಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಸೈಕಲ್ ಸವಾರರಿಗೊಂದು ಪ್ರತ್ಯೇಕ ರಸ್ತೆ ಮಾಡ್ತೀವಿ ಅಂತಂದರೆ ಬೆಂಗಳೂರು ನಗರದಲ್ಲಿ ನಿಜಕ್ಕೂ ಕೂಡ ಆಗದಿರುವಂಥ ಕೆಲಸ. ಇನ್ನು ನಮ್ಮ ಮೇಲ್ಸೇತುವೆಗಳು, ನಮ್ಮ ಅಂಡರ್ ಪಾಸ್ಗಳು ಭಗವಂತನೇ ಕಾಪಾಡಬೇಕು. ಏನಿದೆ, ಯಾಕೆ ಹಿಂಗಾಗ್ತಾ ಇದೆ ಬೆಂಗಳೂರಿನಲ್ಲಿ? ಈಗ ಏನಾಗಿದೆ ಅಂದರೆ, ಬೆಂಗಳೂರಿನಲ್ಲಿ ಸುಮಾರು ವಾಹನಗಳು 50 ಲಕ್ಷ ವಾಹನಗಳಿದೆ. ಈ ವಾಹನಗಳು ದಿನಕ್ಕೆ 1,500 ವಾಹನ ನೋಂದಾಯಿಸ್ತಾ ಇದೆ. ಇದನ್ನು ಖಂಡಿತ ತಡೆಗಟ್ಟದಿದ್ರೆ ಇದೇ ಥರ ಪ್ರಾಬ್ಲಮ್ ಜಾಸ್ತಿ ಆಗಿ ರಸ್ತೆ ಅಗಲೀಕರಣಕ್ಕೆ ನಾಂದಿ ಮಾಡಿಕೊಡ್ತೆ. ಬಟ್ ಯಾವುದೋ ಒಂದು ನಿಟ್ಟಿನಲ್ಲಿ ನೋಡಿದ್ರೆ ಫುಟ್ಪಾತ್ಗಳನ್ನ ಕಮ್ಮಿ ಮಾಡಿ ರಸ್ತೆ ಅಗಲ ಮಾಡ್ತಾ ಇದ್ದಾರೆ. ಅದು ಯಾಕೆಂದರೆ ಜನಗಳಿಗೆ ಬಹಳ ಜನ ಸಾಯ್ತಾ ಇರೋರು ಪಾದಚಾರಿಗಳು, ಅವ್ರ ಮೇಲೆ ಯಾವುದೇ ಕಾಳಜಿ ಇಲ್ಲ. ರಸ್ತೆ ವಾಹನಗಳಿಗೆ ಮಾತ್ರ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ವಾಹನಗಳಿಂದ ಪಾದಚಾರಿಗಳು ಭಾಳ ಜನ ಸಾಯ್ತಾ ಇದ್ದಾರೆ. 48% ಜನ ಸಾಯ್ತಾರೆ ಬೆಂಗಳೂರು ರಸ್ತೆಗಳಲ್ಲಿ ಪಾದಚಾರಿಗಳು. ನೋಡಿ, ಇವ್ರಿಗೆ ಬೆಲೆನೇ ಇಲ್ವಾ ಅನ್ಸುತ್ತೆ ಕೆಲವು ಸಾರಿ ಇದು. ಹಾಗೂ ಈ ರಸ್ತೆಗಳನ್ನ ಅಗಲೀಕರಣ ಉದ್ದೇಶ ಏನು? ನಾವು ಅಗಲೀಕರಣ ಮಾಡಿ ಮತ್ತೆ ಪಾರ್ಕಿಂಗ್ ವ್ಯವಸ್ಥೆ ಕೊಡ್ತಾ ಇದೀವಿ ಅದರಲ್ಲೇ. ಓಕೆ, ಇದನ್ನು ಸರಿಯಾಗಿ ಕುಲಂಕುಷ ನೋಡಿದ್ರೆ ಬೆಂಗಳೂರಿನಲ್ಲಿ ಇರೋ ಪಾರ್ಕಿಂಗ್ಗಳನ್ನ ರಸ್ತೆಯಲ್ಲಿ ನಿರ್ಮೂಲನೆ ಮಾಡಿದ್ರೆ ಖಂಡಿತವಾಗಿ ಅಗಲೀಕರಣ ಮಾಡೋ ಅವಶ್ಯಕತೆ ಇರೋದಿಲ್ಲ.
ಸೊ ಇದ್ರ ಕಡೆ ಗಮನ ಕೊಡಬೇಕು ನಮ್ಮ ಮಾನ್ಯ ಸಚಿವರು. ಇನ್ನೊಂದ್ಸರಿ ರಿಪೀಟ್ ಮಾಡಿ ಅದನ್ನೂ ಶ್ರೀಹರಿ ಅವರೇ, ಇನ್ನೊಂದ್ಸರಿ ರಿಪೀಟ್ ಮಾಡಿ ಆ ಪಾಯಿಂಟ್ ಅನ್ನ. ಈಗ ಬೆಂಗಳೂರಿನಲ್ಲಿ ಪಾರ್ಕಿಂಗ್ ನಾವು ತೆಗೆದಾಕಿದ್ರೆ ಖಂಡಿತವಾಗಿ ಅಗಲೀಕರಣ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅಲ್ಲ, ಮತ್ತೆ ಈ ಪಾರ್ಕಿಂಗ್ ಮತ್ತೆ ಬೇರೆ ಒಂದು ವ್ಯವಸ್ಥೆ ಮಾಡಬೇಕು ಅಂತೀರ ತಾವು? ಇದಕ್ಕೆ ಏನು ಅಂದ್ರೆ ಸರ್ಕಾರದಲ್ಲಿ ಖಾಲಿ ಜಾಗಗಳಿರುತ್ತೆ, ಅಲ್ಲಿ ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಅಂತ ಮಾಡಿ ಅದಕ್ಕೆ ನಾಮಿನಲ್ ಚಾರ್ಜ್ ಮಾಡಿದ್ರೆ ಖಂಡಿತವಾಗಿ ರಸ್ತೆ ಪಾರ್ಕಿಂಗ್ ಅವಾಯ್ಡ್ ಮಾಡಬಹುದು, ಅವ್ರನ್ನ ಅಲ್ಲಿಗೆ ಹಾಕ್ಬೋದು. ಅದನ್ನ ಪ್ರಪಂಚದ ಎಲ್ಲ ಕಡೆ ಇದೇ ಪ್ರಾಕ್ಟೀಸ್ ಇರುತ್ತೆ. ಇದು ಮಾಡಲೇಬೇಕಾದ ಅಂಶ ಇದು. ಅದ್ರ ರಸ್ತೆಲೂ ಪಾರ್ಕಿಂಗ್ ಕೊಟ್ಟು MLC ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗು ಅವಕಾಶ ಮಾಡಿಕೊಟ್ರೆ ಯಾರು ಅಲ್ಲಿಗೆ ಹೋಗಲ್ಲ, ರಸ್ತೆಲಿ ಫ್ರೀ ಇರುತ್ತೆ ಅಲ್ಲಿ. ಸೊ ಅದೊಂದು ಗಮನ. ಮೂರನೇದು, ಸೈಕಲ್ಗಳನ್ನ ಖಂಡಿತವಾಗಿ ಬೆಂಗಳೂರಿನಲ್ಲಿ ಸೈಕಲ್ನ ಮಾಡೋದು ಬಹಳ ದುರದೃಷ್ಟಕರ. ಸೈಕಲ್ನಲ್ಲಿ ಬೇರೆ ಚಿಕ್ಕ ಚಿಕ್ಕ ಲೇಔಟು, ಸ್ಮಾಲ್ ಹಳ್ಳಿಗಳಲ್ಲಿ, ಸ್ಮಾಲ್ ಟೌನ್ಗಳಲ್ಲಿ ಮಾಡ್ಬೋದು ಹೊರತು ಬೆಂಗಳೂರಂತ ಮಹಾನಗರದಲ್ಲಿ ಖಂಡಿತವಾಗಿ ಸೈಕಲ್ ಟ್ರ್ಯಾಕ್ ಮಾಡೋದು ಹಣದ ವೇಸ್ಟ್ ಆಗುತ್ತೆ, ಅದು ಪೋಲ್ ಆಗುತ್ತೆ ಹಣ. ಓಕೆ ಸರ್, ನಾನು ಒಂದು ಪ್ರಶ್ನೆ ಕೇಳ್ತೀನಿ ತಮಗೆ, ಸಂಕ್ಷಿಪ್ತವಾಗಿ ಉತ್ತರ ಕೊಡಿ. ಈ ಮೇಕ್ರಿ ವೃತ್ತದಿಂದ ವಿಂಡ್ಸರ್ ಮ್ಯಾನರ್ವರೆಗಿನ ರಮಣಶ್ರೀ ರಸ್ತೆ, ರೇಷ್ಮೆ ಮಂಡಳಿ ಬಳಿಯ 29ನೇ ಮುಖ್ಯ ರಸ್ತೆ, ನಾಗವಾರ ಥಣಿಸಂದ್ರದ ಜಂಕ್ಷನ್ ರೋಡು, ಡೇರಿ ವೃತ್ತದಿಂದ ಸಾಗರ ಆಸ್ಪತ್ರೆ ರಸ್ತೆ, ಇವನ್ನೆಲ್ಲ ಅಗಲ ಮಾಡೋಕ್ಕೆ ಸಾಧ್ಯನೇ? ಇದು ಪ್ರಾಕ್ಟಿಕಲಿ ಪಾಸಿಬಲ್ ಇದು ಅಂತ? ಇಲ್ಲ, ಖಂಡಿತವಾಗಿ ಕಷ್ಟ ಆಗುತ್ತೆ. ಇವ್ರು ಏನ್ ಮಾಡ್ತಾರೆ, ಇವನು ಸ್ವಲ್ಪ ಸ್ಟ್ರೆಚ್ ಅಗಲ ಮಾಡಿಬಿಟ್ಟು ಮತ್ತೆ ಬಾಟಲ್ ನೆಕ್ ಆಗುತ್ತೆ ಬೇರೆ ಒಂದು ಕಡೆ. ಸೊ ಅಗಲ ಮಾಡಿ ಪ್ರಯೋಜನ ಆಗೋದಿಲ್ಲ. ಇದು ಮಾಡಿದ್ರೆ ಎಂಟೈರ್ ಸ್ಟ್ರೆಚ್ ತಗೊಂಡು ಸರ್ಕಾರದ ದಿಟ್ಟ ನಿಲುವಿಂದ ಮಾಡಬೇಕಾಗತ್ತೆ. ಇದುವರೆಗೆ ಯಾವುದೇ ರಸ್ತೆನ ಅದರ ವೈಡ್ನಿಂಗ್ ಮಾಡಿಲ್ಲ ಅವರು ಸರ್ಕಾರದಲ್ಲಿ. ಇದು ಬಹಳ ವರ್ಷದ ಹೇಳ್ಕೊಂಡ್ ಬಂದಿದ್ದಾರೆ, ಸುಮಾರು 15 ವರ್ಷದ ಹೇಳ್ಕೊಂಡ್ ಬರ್ತಿದ್ದಾರೆ ಇದನ್ನ. ಅಲ್ಲ, ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಹಲವಾರು ಸಂದರ್ಭಗಳಲ್ಲಿ ಸರ್ಕಾರಕ್ಕೆ ಹೇಳಿರುವಂತವ್ರು, ನೀವು ಮಾರ್ಗದರ್ಶನ ಮಾಡಿರುವಂತವ್ರು, ಏನ್ ಹೇಳಕ್ ಬಯಸ್ತೀರಿ ಈ ಮುಖಾಂತರ ತಾವು ಸಂಕ್ಷಿಪ್ತವಾಗಿ? ಖಂಡಿತವಾಗಿ ವಾಹನಗಳಿಗೆ ಕಂಟ್ರೋಲ್ ಮಾಡಬೇಕು, ರಿಜಿಸ್ಟ್ರೇಷನ್, ಹಾಗೂ ನಮ್ಮ ರಸ್ತೆಗಳಲ್ಲಿ ನಿಂತಿರೋ ಪಾರ್ಕಿಂಗ್ ತೆಗಿಬೇಕು. ಅವಾಗ ರಸ್ತೆ ಸುಗಮವಾಗಿ ಇರೋ ರಸ್ತೆಗಳಲ್ಲಿ ಎಲ್ಲ ವಾಹನಗಳು ಸಂಚಾರ ಮಾಡೋಕೆ ಅನುಕೂಲ ಆಗುತ್ತೆ. ಪಾದಚಾರಿಗಳ ಗಮನ ಕೊಟ್ಟು ಖಂಡಿತವಾಗಿ ಅವರಿಗೆ ಒಂದು ಫುಟ್ಪಾತ್ ನಿರ್ಮಿಸ್ಕೊಡ್ಬೇಕು. ಅವರು ಎಲ್ಲ ಕಡೆ ಅವರು ಸೇಫ್ಟ್ ಆಗಿ ಅವರು ಕ್ರಾಸ್ ಮಾಡ್ತಾ ಇರಬೇಕು. ದೊಡ್ಡ ಪಾರ್ಕಿಂಗ್ ಫುಟ್ಪಾತ್ ಕೊಟ್ಟು ಅದರಲ್ಲಿ ವೆಂಡರ್ಸು, ಎನ್ಕ್ರೋಚರ್ಸು, ದೊಡ್ಡ ಮರಗಳು ಹಾಗೂ ಹೆಂಗೆ ಎತ್ತರ ತೆಗಿರೋಂಥ ಫುಟ್ಪಾತ್ ಇರುತ್ತೆ. ಅದು ಬಹಳ ಕಿರಿದಾಗಿರುತ್ತೆ. ಮಿನಿಮಮ್ 1.5 ಮಿನಿಟ್ ಇರಲೇಬೇಕು ಅಂತ ರೂಲ್ಸ್ ಇದೆ. ಅದ್ರ ಕಡೆ ಯಾರೂ ಗಮನ ಕೊಟ್ಟಿಲ್ಲ. ನಾವು ಬರೀ ಕಾಂಪ್ರಮೈಸ್ ಮಾಡ್ಕೊಂಡು ಸರ್ಕಾರದಲ್ಲಿ BBMP ಇರ್ಬೋದು, ಟ್ರಾಫಿಕ್ ಪೊಲೀಸ್ ಇರ್ಬೋದು, ಇಬ್ಬರು ಸೇರ್ಕೊಂಡು ಕಾಂಪ್ರಮೈಸ್ ಮಾಡಿ ಫುಟ್ಪಾತ್ಗಳನ್ನ ಬಹಳ ಕಮ್ಮಿ ಮಾಡಿ ರಸ್ತೆಗಳನ್ನ ಅಗಲ ಮಾಡಕ್ಕೆ ಹೊರಟಿದ್ದಾರೆ. ಖಂಡಿತವಾಗಿ ಆಗೋದಿಲ್ಲ ಅದು. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಶ್ರೀಹರಿ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಸಾರಿಗೆ ತಜ್ಞ ಶ್ರೀಹರಿ ಇಲ್ಲಿ ತನಕ ಒಂದಷ್ಟು ವಿವರಗಳನ್ನು ಕೊಟ್ಟರು. ಕೇವಲ ಏನು ಅಂದರೆ ರಸ್ತೆಗಳನ್ನು ಅಗಲ ಮಾಡ್ತೀವಿ ಅಂತ ಘೋಷಣೆ ಮಾಡಿದರೆ ಮಾತ್ರ ಸಾಲದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ರಮಗಳು ಏನೇನು ತೆಗೆದುಕೋಬೇಕು ಅದರ ಬಗ್ಗೆ ಸರ್ಕಾರ ಚಿಂತನೆಯನ್ನು ಮಾಡಬೇಕು ಅನ್ನುವಂಥದ್ದು. ಒಂದೊಂದು ಮನೆಗೆ 3 ಕಾರ್ ತಗೊಳ್ಳಿಕ್ಕೆ ಅವಕಾಶ ಕೊಟ್ಟಂಥ ಈ ವ್ಯವಸ್ಥೆ ಅನ್ನುವಂಥದ್ದು, ಈ ಮುಖಾಂತರ ಏನಾದರೂ ಬೇರೆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಾಧ್ಯನಾ ಅನ್ನುವಂಥದ್ದೇ ಒಂದು ದೊಡ್ಡ ಪ್ರಶ್ನೆ. ಜೊತೆಗೇನು ಅಂದರೆ ಸೈಕಲ್ ಸವಾರರಿಗೊಂದು ಪ್ರತ್ಯೇಕ ರಸ್ತೆ ಅನ್ನುವಂಥದ್ದು ನಿಜಕ್ಕೂ ಒಂದು ಹಾಸ್ಯಾಸ್ಪದ ಸಂಗತಿ ಇದೆ. ಯಾಕಂದರೆ ನಡ್ಕೊಂಡು ಹೋಗುವಂಥವ್ರು 48% ಜನ ಚಕ್ರಗಳಿಗೆ ಸಿಲುಕಿ ಸಾಯ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಇಂಥ ಒಂದು ವ್ಯವಸ್ಥೆಗೆ ಸರ್ಕಾರ ಮುಂದಾಗಿರುವಂಥದ್ದು. ಎಲ್ಲೋ ಒಂದು ಕಡೆಗೆ ಹಿಂದಿನ BJP ಸರ್ಕಾರ ಕೂಡ ನಾವು ಬೇರೆ ಬೇರೆ ವ್ಯವಸ್ಥೆಗಳನ್ನು ಮಾಡ್ತೀವಿ, ನಾವು ಸಿಗ್ನಲ್ ರಹಿತ ರಸ್ತೆಗಳನ್ನು ಮಾಡ್ತೀವಿ ಅಂತ ಘೋಷಣೆ ಮಾಡಿದರು. ಅದು ಇಲ್ಲಿ ತನಕ ಆಗಿರುವಂಥದ್ದು ಅಷ್ಟು ಕಷ್ಟ ಇದೆ. ಆದರೆ ಈಗ ಮತ್ತೆ ಸಚಿವರು ಬಹಳ ಉತ್ಸಾಹದಿಂದ ರಾಮಲಿಂಗಾರೆಡ್ಡಿ ಅವರು ಘೋಷಣೆ ಮಾಡಿದ್ದಾರೆ ಕೆಲವೊಂದು ರಸ್ತೆಗಳನ್ನು ಅಗಲ ಮಾಡ್ತೀವಿ ಅಂತ. ಸೊ ಇದರಿಂದ ಇನ್ನಷ್ಟು ಸಮಸ್ಯೆಗಳನ್ನು ಮೈಮೇಲೆ ಹೇಳ್ಕೊಳ್ತಾ ಇದ್ದಾರೆ. ಒಂದು ದೂರದೃಷ್ಟಿಯ ಕೊರತೆ ಅನ್ನುವಂಥದ್ದು ಇಲ್ಲಿ ತುಂಬ ಸ್ಪಷ್ಟವಾಗಿ ಗೋಚರ ಆಗ್ತಿರುವಂಥದ್ದು. ಇನ್ನು ಬಂಗಾರದ ಬಗ್ಗೆ ನಾವು ಯಾವುದೇ ಸಂದರ್ಭದಲ್ಲಿ ಬಂಗಾರದ ಬಗ್ಗೆ ಮಾತಾಡಬೇಕಾದ್ರೂ ಬಂಗಾರ ಬಲು ಭಾರ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ವಿ. ಆದರೆ ಬಂಗಾರ ಬಲು ಹಗರ ಆಗ್ತಾ ಇದೆ ದಿನದಿಂದ ದಿನಕ್ಕೆ. ಯಾಕಂದರೆ ಬೆಲೆ ಅನ್ನುವಂಥದ್ದು ಕಡಿಮೆ ಆಗ್ತಾ ಇದೆ. ಇವತ್ತು ಕೂಡ ಬಂಗಾರದ ಬೆಲೆ ಕುಸಿತಿರೋದನ್ನು ನಾವು ನೋಡ್ತಾ ಇದ್ದೀವಿ. ಒಂದೇ ದಿನ 700 ರೂಪಾಯಿ ಬಂಗಾರದ ಬೆಲೆ ಕಡಿಮೆ ಆಗಿದೆ. ನಿನ್ನೆ 25,280 ಇತ್ತು, ಅಂದರೆ 10 ಗ್ರಾಮ್ 22 ಕ್ಯಾರೆಟ್ ಚಿನ್ನ. ಇವತ್ತು 24,590 ಆಗಿದೆ. ಸೊ 690 ರೂಪಾಯಿ ಇವತ್ತು ವ್ಯತ್ಯಾಸವನ್ನು ಕಾಣ್ತಿರುವಂಥದ್ದು. ಸೊ ಬನ್ನಿ, ಇದಕ್ಕೆ ಸಂಬಂಧಪಟ್ಟ ಮಾತಾಡೋಣ. ಇಬ್ಬರು ನಮ್ಮ ಜೊತೆಗಿದ್ದಾರೆ. ವಿಶ್ವನಾಥ್ ಭಟ್, ಆರ್ಥಿಕ ತಜ್ಞರು. ವಿಶ್ವನಾಥ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಮತ್ತೊಬ್ಬರಿದ್ದಾರೆ ರಾಜೇಶ್ ಮೆಹ್ತಾ, ಉದ್ಯಮಿ. ರಾಜೇಶ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಸಮಯದ ಅಭಾವ, ಒಂದಷ್ಟು ಸಂಕ್ಷಿಪ್ತವಾಗಿ ತಾವು ಹೇಳಲಿಕ್ಕೆ ಪ್ರಯತ್ನ ಪಡಿ ವಿಶ್ವನಾಥ್ ಭಟ್ರೆ. ಇದಕ್ಕೆ ಕಾರಣ ಏನು? ಈ ರೀತಿ ಚಿನ್ನದ ಬೆಲೆ ಏರಿಕೆ ಇಳಿಕೆ ಆಗೋದರಲ್ಲಿ ಅಮೆರಿಕದ ಪಾತ್ರ ಏನಾದರೂ ಇದೆಯಾ? ಮೂಲ ಕಾರಣವೇ ಅಮೇರಿಕ. ಯಾಕಂದರೆ 2008ರಲ್ಲಿ ಜಾಗತಿಕ ಆರ್ಥಿಕ ಸಂಕಷ್ಟದಲ್ಲಿ ಅಮೇರಿಕದ ಸಪ್ರೀಂ ಕ್ರೈಸಿಸ್ ಪ್ರೈಮರಿಲಿ ರೆಸ್ಪಾನ್ಸಿಬಲ್. ಅವರೇನು ಮಾಡಿದ್ರು ಅಂದರೆ ಈ ಆರ್ಥಿಕ ಸಂಕಷ್ಟದಿಂದ ಹೊರಗೆ ಬರಲಿಕ್ಕೋಸ್ಕರ ಸುಮಾರು $1.8 ಟ್ರಿಲಿಯನ್, ಇಂಡಿಯನ್ ರುಪೀಸ್ನಲ್ಲಿ ಹೇಳಿದರೆ ಸುಮಾರು 85 ಲಕ್ಷ ಕೋಟಿ ರೂಪಾಯಿಯನ್ನು ಇದನ್ನು ಪ್ರಿಂಟ್ ಮಾಡಿಬಿಟ್ರು. ಅವ್ರ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ
ಈ ಒಂದು ಹೈಪರ್ ಲಿಕ್ವಿಡಿಟಿಯಿಂದ ಬಡ್ಡಿಯ ದರ ಕಮ್ಮಿ ಆಗುತ್ತೆ. ಕಮ್ಮಿ ಆಯಿತು. ಇನ್ಫ್ಯಾಕ್ಟ್ 0.25% ಬಂತು ಅಮೇರಿಕಾದಲ್ಲಿ ಬಡ್ಡಿಯ ದರ. ₹100 ಒಂದು ವರ್ಷಕ್ಕೆ 25 ಪೈಸಾ ಬಡ್ಡಿ. ಜನ ಆವಾಗ ಸಾಲ ತಗೊಂಡು ದೆ ವಿಲ್ ಸ್ಪೆಂಡ್ ಅಂತ. ಸ್ಪೆಂಡ್ ಮಾಡಿದಾಗ ಎಕಾನಮಿ ರಿವೈವ್ ಆಗುತ್ತೆ. ಅವ್ರ ಉದ್ದೇಶ ಚೆನ್ನಾಗಿತ್ತು. ಆದರೆ ಏನಾಯಿತು, ಈ ಸಬ್ಪ್ರೈಮ್ ಕ್ರೈಸಿಸ್ನಲ್ಲಿ ಜನ ತುಂಬ ನೊಂದಿದ್ರು. ಜನ ಸಾಲ ತಗೊಳ್ಳೇ ಇಲ್ಲ. ಬದಲಾಗಿ ಸಾಲ ತಗೊಂಡವರು ಹಿಂದಿನ ಸಾಲವನ್ನು ತೀರಿಸಿದ್ರು. ಇದರ ಪರಿಣಾಮ ಏನಾಯಿತು ಅಂತ ಹೇಳಿದ್ರೆ, ಎಕನಾಮಿಕ್ ಸಿಸ್ಟಮ್ನಲ್ಲಿ ಅಂದರೆ ಬ್ಯಾಂಕ್ಸ್ನಲ್ಲಿ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಈ ಒಂದು ಹೈಪರ್ ಲಿಕ್ವಿಡಿಟಿ ಸುಮಾರು ಇಂಡಿಯನ್ ರುಪೀಸ್ನಲ್ಲಿ ಹೇಳಿದಾಗೆ 85 ಲಕ್ಷ ಕೋಟಿ ರೂಪಾಯಿ ಹಾಗೇ ಉಳಿತು. ಇದು ಬರೀ ಅಮೇರಿಕದಲ್ಲ, ಯುರೋಪಿಯನ್ ಕಾಮನ್ ಯೂನಿಯನ್, ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕಲ್ಲಿ ಮಾಡಿದ್ರು. ಇಂಡಿಯಾದಲ್ಲೂ ವಾಟ್ ಯು ಕಾಲ್ ಕ್ವಾಂಟಿಟೇಟಿವ್, ದಿಸ್ ಈಸ್ ಕಾಲ್ಡ್ ಕ್ವಾಂಟಿಟೇಟಿವ್ ಈಸಿಂಗ್, ಇದು ಮಾಡಿದ್ರು. ಬಟ್ ದುಡ್ಡು ಹಾಗೆ ಉಳಿದಾಗ ಹೌ ಟು ಮೇಕ್ ಪ್ರಾಫಿಟ್? ಈ ಕಾರಣಕ್ಕೋಸ್ಕರ ಮೇಜರ್ ಇನ್ಸ್ಟಿಟ್ಯೂಷನ್ಸ್ನವರು 0.25% ಅಥವಾ 0.5%ನಲ್ಲಿ ಅಮೇರಿಕದಿಂದ ಸಾಲ ತಗೊಂಡು ಬೇರೆ ಬೇರೆ ಕಂಟ್ರೀಸ್ನಲ್ಲಿ ಇನ್ವೆಸ್ಟ್ ಮಾಡಿದ್ರು. ಫಾರ್ ಇನ್ಸ್ಟೆನ್ಸ್, ಇಂಡಿಯಾದಲ್ಲಿ ಗೌರ್ನಮೆಂಟ್ ಬಾಂಡ್ಸಿಗೆ ₹7.28 ಇದೆ. ಅಲ್ಲಿ 0.5%ಅಲ್ಲಿ ಸಾಲ ತಗೊಂಡು ಇಂಡಿಯಾದಲ್ಲಿ ಗೌರ್ನಮೆಂಟ್ ಬಾಂಡ್ಸಿಗೆ ಸಬ್ಸ್ಕ್ರೈಬ್ ಮಾಡಿದ್ರು. ಡಿಫರೆನ್ಸ್ ಆಫ್ 6.5% ಇದೆಯಲ್ಲ, ಅದು ಅವರ ಲಾಭ. ಇದು ಬರೀ ನಾನು ಒಂದು ಎಕ್ಸಾಂಪಲ್ ಕೊಟ್ಟೆ. ಇದೇ ತರಹ ಕಮಾಡಿಟೀಸ್, ಗೋಲ್ಡಿಗೆ ಇನ್ವೆಸ್ಟ್ ಮಾಡಿದ್ರು, ರಿಯಲ್ ಎಸ್ಟೇಟಿಗೆ ಇನ್ವೆಸ್ಟ್ ಮಾಡಿದ್ರು, ಈಕ್ವಿಟಿಗೆ ಇನ್ವೆಸ್ಟ್ ಮಾಡಿದ್ರು. ಗೋಲ್ಡಿನ ಬಗ್ಗೆ ಹೇಳೋದಾದರೆ 2011ರಲ್ಲಿ ₹12,500 ಇದ್ದಂಥ ಗೋಲ್ಡು ಇದೊಂದೇ ಕಾರಣಕ್ಕೋಸ್ಕರ 2011ರಲ್ಲಿ 31,000ಕ್ಕೆ ಹೋಯ್ತು. ಇದಕ್ಕೆ ಕಾಮನ್ ಮ್ಯಾನ್ ಬೈ ಮಾಡಿದ್ರಿಂದಲ್ಲ, ಈ ಹೈಪರ್ ಲಿಕ್ವಿಡಿಟಿ ಮನಿ ಏನಿದೆ, ದಿಸ್ ಪ್ರೋಸೆಸ್ ಇಸ್ ಕಾಲ್ಡ್ ಡಾಲರ್ ಕ್ಯಾರಿ ಟ್ರೇಡ್. 0.25% ಬಾರೋ ಮಾಡಿ ಬೇರೆ ಎಲ್ಲ ಅಸೆಟ್ ಅಲೋಕೇಶನ್ ಮಾಡಿ. ಈಗ ಏನಾಗಿದೆ, ಐ ವಿಲ್ ಫಿನಿಶ್ ಇನ್ ಅ ಮಿನಿಟ್. ಈಗ ಪರಿಸ್ಥಿತಿ ಏನಾಗಿದೆ ಅಂದರೆ, ಅಮೇರಿಕನ್ ಎಕಾನಮಿ ರಿವೈವ್ ಆಗ್ತಾ ಇದೆ. ಅಮೇರಿಕನ್ ಎಕಾನಮಿ ರಿವೈವ್ ಆಗ್ತಾ ಇರೋವಾಗ ಡಾಲರ್ ಸ್ಟ್ರಾಂಗ್ ಆಗುತ್ತೆ. ಆವಾಗ ಅಮೇರಿಕದಲ್ಲಿ ಇಂಟ್ರೆಸ್ಟ್ ರೇಟ್ ಮೇಲೆ ಹೋಗುತ್ತೆ. ಅಮೇರಿಕದಲ್ಲಿ ಇಂಟ್ರೆಸ್ಟ್ ರೇಟ್ ಮೇಲೆ ಹೋಯ್ತು ಅಂದರೆ ಇವರಿಗೆ ಬರೋ ಪ್ರಾಫಿಟ್ ಕಮ್ಮಿ ಆಗುತ್ತೆ. ಜೊತೆಯಲ್ಲಿ ಅದರ್ ಕರೆನ್ಸಿಗಳು ವೀಕ್ ಆಗುತ್ತೆ. ಅದಕ್ಕೆ ಅವ್ರು ಏನು ಮಾಡಿದ್ದಾರೆ, ತಗೊಂಡಿರುವಂತಹ ಇದರಿಂದೆಲ್ಲ ಹೊರಗೆ ಬರ್ತಾ ಇದ್ದಾರೆ. ದೇ ಆರ್ ಸೆಲ್ಲಿಂಗ್ ಗೋಲ್ಡ್, ದೇ ಆರ್ ಸೆಲ್ಲಿಂಗ್ ಬಾಂಡ್ಸ್, ದೇ ಆರ್ ಸೆಲ್ಲಿಂಗ್ ಆಲ್ ಅಸೆಟ್ಸ್. ಈ ಕಾರಣಕ್ಕೋಸ್ಕರ ಗೋಲ್ಡ್ ಬೀಳ್ತಿದೆಯೇ ಹೊರತು ಬೇರೆ ಯಾವ ಕಾರಣಕ್ಕಲ್ಲ. ಎಸ್ ರಾಜೇಶ್ ಜಿ, ತಾವೇನಂತೀರಿ ಸರ್? ಭಟ್ರವ್ರು ಹೇಳಿರೋ ಪ್ರಕಾರ ಚಿನ್ನದ ಬೆಲೆ ಕಡಿಮೆ ಆಗ್ತಿರೋದು ಮುಖ್ಯ ಕಾರಣ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಚಿನ್ನದ ದರ ಏನಿದೆಯೋ, ಚಿನ್ನದ ರೇಟ್ ಏನಿದೆಯೋ ಅದು ಕಡಿಮೆ ಆಗ್ತಾ ಇದೆ. ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ $1,930 ಪ್ರತಿ ಔನ್ಸ್ಗೆ ಹೋಗಿತ್ತು ಹೈಯೆಸ್ಟು. $1,930 ಪ್ರತಿ ಔನ್ಸು. ಅದು ಇವತ್ತು $1,230 ಪ್ರತಿ ಔನ್ಸಿಗಿದೆ. ಸೊ ಇಷ್ಟು ಬೆಲೆ ಇಳಿದಿದೆ. ಸೊ ಈ ಬೆಲೆ ಇಳಿಯೋದಕ್ಕೆ ಕಾರಣ, ಈ ಬೆಲೆ ಇಳಿಯೋದಕ್ಕೋಸ್ಕರ ಇಲ್ಲಿ ಬೆಲೆ ಕಡಿಮೆ ಆಗಿದೆ. ಆದರೆ ಇಲ್ಲಿ ಅಷ್ಟೊಂದು ಕಡಿಮೆ ಆಗಿಲ್ಲ. ಅಲ್ಲಿ ನೀವು ಆ್ಯಕ್ಚುಲಿ ಇಂಟರ್ನ್ಯಾಷನಲ್ ಮಾರ್ಕೆಟ್ ನೋಡಿದ್ರೆ ಅಪ್ರಾಕ್ಸಿಮೇಟ್ಲಿ ಒಂದು 35-40% ಬೆಲೆ ಕೆಳಗೆ ಇಳಿದಿದೆ. ಆದರೆ ಇಲ್ಲಿ ಅಷ್ಟೊಂದು ಕೆಳಗೆ ಇಳಿದಿಲ್ಲ. ಇಲ್ಲಿ ಇಳಿದಿರೋದು 15% ಮಾತ್ರ, 15ರಿಂದ 20% ಮಾತ್ರ. ಅದು ಯಾಕೆ ಇಲ್ಲಿ ಕಡಿಮೆ ಹಿಡಿದಿದೆ ಅಂದರೆ, ನಮ್ಮ ಸರ್ಕಾರ ಏನು ಚಿನ್ನದ ಮೇಲೆ ಶುಲ್ಕ ಜಾಸ್ತಿ ಮಾಡ್ತಾ ಇದೆಯೋ, ಡ್ಯೂಟಿ ಜಾಸ್ತಿ ಮಾಡ್ತಾ ಇದೆಯೋ, ಮೊದಲು 2% ಇತ್ತು, ಅದಕ್ಕೆ 4 ಮಾಡಿದ್ರು, 6 ಮಾಡಿದ್ರು, ಈಗ 8% ಮಾಡಿದ್ದಾರೆ. ಸೊ ಡ್ಯೂಟಿ ಜಾಸ್ತಿ ಆಗೋದ್ರಿಂದ ಈ ಕೆಳಗೆ ಇಳಿಯೋ ರೇಟು ಇನ್ನೂ ಸ್ವಲ್ಪ ಹೋಲ್ಡ್ ಆಯಿತು. ಮತ್ತೆ ನಮ್ಮ ರೂಪಾಯಿನ ಮೂಲ್ಯ ಏನಿದೆಯೋ, ರೂಪಾಯಿನ ಮೂಲ್ಯ ₹50 ಇತ್ತು $1ಗೆ, ಅದು ಇವತ್ತು ₹60 ಆಗಿದೆ. ₹60 ಮೇಲೆ ಹೊರಟುಬಿಟ್ಟಿದೆ. ಸೊ ಅದರಿಂದಾನು ಈ ಚಿನ್ನದ ಬೆಲೆ ಅಷ್ಟೊಂದು ಕೆಳಗೆ ಇಳಿದಿಲ್ಲ. ಬಟ್ ಈ ಎರಡು ಕಾರಣ ಇದ್ರೂ ಕೂಡ ಡಾಲರ್ನಲ್ಲಿ ಚಿನ್ನದ ಬೆಲೆ ಕಡಿಮೆ ಜಾಸ್ತಿ ಹಿಡಿದ್ರಿಂದ ನಮ್ಮ ಭಾರತ ದೇಶದಲ್ಲೂ ಚಿನ್ನದ ಬೆಲೆ ಕಡಿಮೆ ಆಗಿದೆ. ಅಲ್ಲ ನೋಡಿ, 24,590 ಇವತ್ತು ಇರುವಂತದ್ದು. ಸೊ ಇನ್ನು ಎಷ್ಟು ಕೆಳಗಡೆ ಇಳಿಬಹುದು ಅಂತ ಅನ್ಸುತ್ತೆ ತಮಗೆ ಚಿನ್ನದ ಉದ್ಯಮಿಯಾಗಿ? ಇದು ಚಿನ್ನದ ಬೆಲೆ ಎಷ್ಟು ಆಗುತ್ತೆ, ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೆ ಅಂತ ಯಾರೂ ಹೇಳೋಕ್ಕಾಗಲ್ಲ. ಅಮೆರಿಕನ್ ಫೆಡ್ ಚೇರ್ಮನ್ ಬರ್ನಾಂಕಿ ಅವರು ಬಂದರೂ ಅವರು ಹೇಳೋಕ್ಕಾಗಲ್ಲ ಇದು ಜಾಸ್ತಿ ಆಗುತ್ತೋ ಮೇಲಾಗುತ್ತೋ ಕೆಳಗಾಗುತ್ತೋ ಅಂತ ಯಾರೂ ಹೇಳೋಕ್ಕಾಗಲ್ಲ. ಆದರೆ ಇವಾಗಿನ ಪರಿಸ್ಥಿತಿ ಒಂದು ನೋಡಿದರೆ, ನಮ್ಮದು ಡಾಲರು ಮತ್ತು ರೂಪಾಯಿದೇನು ಬೆಲೆ ಇದೆಯೋ, ₹60.70 ಏನು ಇವತ್ತು ಆಗಿದೆಯೋ ಅದು ಕಡಿಮೆ ಆಗ್ಬೋದು. ಇಷ್ಟೊಂದು ಮೇಲೆ ಡಾಲರ್ ಬೆಲೆ ಇರೋಕ್ಕೆ ಸ್ವಲ್ಪ ಸಾಧ್ಯ ಕಡಿಮೆ. ಅದು ಕಡಿಮೆ ಆಗ್ಬಿಟ್ಟು ನನ್ನ ಐಡಿಯಾ ತಿರ್ಗಾ ₹55-56 ಅಕ್ಕಪಕ್ಕ ಬರುತ್ತೆ. ಅದು ಕಡಿಮೆ ಆದಾಗ ಚಿನ್ನದ ಬೆಲೆನೂ ಸ್ವಲ್ಪ ಕಡಿಮೆ ಆಗ್ಬೋದು ಅಂತೀರಿ? ನನ್ನ ಐಡಿಯಾ ಒಂದು ಮ್ಯಾಕ್ಸಿಮಮ್ ಒಂದು ಇದು ₹22,000 10 ಗ್ರಾಮಿಂದ ಇಳಿದುಬಿಟ್ಟು 22,000 10 ಗ್ರಾಮಿಂದ 27,000 10 ಗ್ರಾಮ್ ಮಧ್ಯ ಈ ವರ್ಷದಲ್ಲಿ ಇರುತ್ತೆ ಈ ಬೆಲೆ.
ಅಂತ ಒಂದು ಅನುಮಾನ. ಅಂದ್ರೆ 22ಕ್ಕೂ ಬರಬಹುದಾಗಾದ್ರೆ ಬರ್ಬೋದು, 22,000ವರೆಗೂ ಬರ್ಬೋದು. ಎಸ್ ಭಟ್ರೆ, ಒಂದು ಸಂಕ್ಷಿಪ್ತ ಉತ್ತರ ಕೊಡಿ. ಸೈಪ್ರಸ್ ದೇಶದಲ್ಲಿ ಆಗಿರುವಂತಹ ಒಂದು ಆರ್ಥಿಕ ತಲ್ಲಣ ಏನಿದೆ, ಆ ಸಂದರ್ಭದಲ್ಲಿ ಹಿಂದೆ ನಮ್ಮವರು ಕೂಡ ಚಂದ್ರಶೇಖರ್ ಕಾಲದಲ್ಲಿ ಬಂಗಾರ ಅಡವಿಟ್ಟಿದ್ದು ನೋಡಿದ್ವಿ. ಆದರೆ ಸೈಪ್ರಸ್ ದೇಶ ಮಾರ್ಬಿಡ್ತು ಅಂತ. ಸೊ ಇಂಥ ಸಂದರ್ಭದಲ್ಲಿ ಇದು ಕೇವಲ ಸೈಪ್ರಸ್ ದೇಶಕ್ಕೆ ಮಾತ್ರ ಬರುವಂಥದ್ದಲ್ಲ, ಇದು ಬೇರೆ ಬೇರೆ ಆರ್ಥಿಕ ಸಂಕಷ್ಟಗಳನ್ನು ಎದುರಿಸ್ತಿರುವಂಥ ಯಾವ್ಯಾವ ರಾಷ್ಟ್ರಗಳು ಚಿನ್ನನ ಮಾರಾಟಕ್ಕೆ ಇಳಿದು ಅಂತಂತಂದರೆ ಇನ್ನೊಂದಿಷ್ಟು ಅಲ್ಲೋಲ ಕಲ್ಲೋಲ ಆಗಬಹುದು ಮಾರುಕಟ್ಟೆನಲ್ಲಿ ಅಂತ ಒಪ್ತೀರಾ? ದಟ್ ಈಸ್ ದ ಪಾಯಿಂಟ್. ಏನು ಅಂತ ಹೇಳಿದ್ರೆ, ಸೈಪ್ರಸ್ ಕೇಸ್ ಇದೆಯಲ್ಲ, ಅಲ್ಟಿಮೇಟ್ಲಿ ಈ ಪ್ರೈಸಸ್ ಈ ಡಿಮಾಂಡ್ಸ್ ಆನ್ ಸಪ್ಲೈ ಆ್ಯಂಡ್ ಡಿಮಾಂಡ್. ಸಂಕ್ಷಿಪ್ತವಾಗಿ, ಸೈಪ್ರಸ್ಸಿಗೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅವರು ಅವರ ಕ್ರೈಸಿಸಿಂದ ಹೊರಗೆ ಬರಲಿಕ್ಕೋಸ್ಕರ ಗೋಲ್ಡನ್ ಮಾರಲಿಕ್ಕೆ ಹೇಳಿದ್ರು. more than 150 tons of gold ಮಾರಿದ್ರು. ಇನ್ಫ್ಯಾಕ್ಟ್ ಫಸ್ಟ್ ಕಂಟ್ರಿ ಇನ್ ಯುರೋಪಿಯನ್ ಯೂನಿಯನ್ ಟು ಸೆಲ್ ಇಟ್. ನೆಕ್ಸ್ಟ್ ಬರೋದೇನೆಂದ್ರೆ, ಅವರು ಮಾರಿದ್ರ ಮೇಲೆ ನೆಕ್ಸ್ಟ್ ಅಲ್ಲಿ ಬ್ರೆಜಿಲ್, ಇವರೇ ವಾಟ್ ಯು ಕಾಲ್ ಸ್ಪೇನ್ ಇದೆ, ಪೋರ್ಚುಗಲ್ ಇದೆ, ಇಟಲಿ ಇದೆ, ಇವರೆಲ್ಲರ ಕೈನಲ್ಲಿ 300-400 ಟನ್ಸ್ ಗೋಲ್ಡ್ ಇದೆ. ಅವರದ್ದೆಲ್ಲ ಸೆಲ್ಲಿಂಗ್ ಬಂದರೆ ಏನೋ ಒಂದೇ ಕಾರಣಕ್ಕೋಸ್ಕರ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ನವರು, ಬಿಗ್ ಗ್ಲೋಬಲ್ ಫಂಡ್ಸ್ ಅವರು ದೇ ಹ್ಯಾವ್ ಕಮ್ ಔಟ್ ಆಫ್ ದೇರ್ ಲಾಂಗ್ ಪೊಸಿಷನ್. ಅವ್ರು ಇವಾಗ ಲಾಂಗ್ ಇಲ್ಲ, ಅಂದರೆ ಅವರು ಹಿಂದೆ ಏನು ಪೊಸಿಷನ್ಸ್ ಇಟ್ಕೊಂಡಿದ್ರು ಅವರೆಲ್ಲ ಮಾರ್ಕೊಂಡಿದ್ದಾರೆ. ಓಕೆ, ಅವರು ಮಾರಾಟ ಮಾಡಿದ್ರೆ ಇನ್ನೊಂದಿಷ್ಟು ಕಡಿಮೆ ಆಗ್ಬೋದು. ಹಾಗಾದ್ರೆ ಈಗ ಏನಾಗುತ್ತೆ ಅಂದರೆ, ಯಾವಾಗ ಡಾಲರ್ ನೋಡಿ ಒಂದು ಹೇಳ್ತೀನಿ, ಚಿನ್ನ ವೀಕ್ ಆಗಬೇಕಾದ್ರೆ ಡಾಲರ್ ಸ್ಟ್ರಾಂಗ್ ಆಗಬೇಕು. ಡಾಲರ್ ಯಾಕೆ ಸ್ಟ್ರಾಂಗ್ ಆಗುತ್ತೆ ಅಂದರೆ, ಅಮೇರಿಕನ್ ಎಕಾನಮಿ ರಿವೈವ್ ಆಗ್ತಾ ಇದೆ. ನಮ್ಮ ದೇಶದ ಬಗ್ಗೆ ಹೇಳೋದಾದರೆ, ರಾಜೇಶ್ ಮೆಹ್ತಾ ಅವರು ಹೇಳೋದಾಗೆ ನೋಡಿ, ಬ್ಯಾಂಕ್ನಲ್ಲಿ ನೀವು ದುಡ್ಡಿಟ್ಟರೆ 1 ವರ್ಷದಲ್ಲಿ 9% ಬಡ್ಡಿ ಕೊಡ್ತೀರಾ. ಆದರೆ ಒಂದು ತಿಂಗಳಲ್ಲಿ 54 ರೂಪಾಯಿ 50 ಪೈಸದಿಂದ ತಿಂಗಳಲ್ಲಿ 60 ರೂಪಾಯಿಗೆ ಬಂದಿದೆ. 1 ಮಂತಲ್ಲಿ 10% ರುಪಿ ಡಿವ್ಯಾಲ್ಯೂ ಆಗಿದೆ. ಇನ್ಫ್ಯಾಕ್ಟ್ ದ ಲೋಪ್ಸೈಡೆಡ್ ಎಕನಾಮಿಕ್ ಪಾಲಿಸಿ ಆಫ್ ದಿಸ್ ಗವರ್ನಮೆಂಟ್ ಇಸ್ ಪ್ರೈಮರಿಲಿ ರೆಸ್ಪಾನ್ಸಿಬಲ್ ಫಾರ್ ದಿಸ್. ಅಲ್ಲ, ಈಗ ರಾಜೇಶ್ ಅವರು ಹೇಳಿದಂಗೆ 22,000 ಬಂದು ನಿಲ್ಬೋದು ಅಂತ ಅನ್ಸುತ್ತೆ ತಮಗೂ ಕೂಡ? ಇನ್ಫ್ಯಾಕ್ಟ್ ಇಲ್ಲಿಂದ 10% ಇಸ್ ಕ್ವೈಟ್ ಪಾಸಿಬಲ್. 10% ಲಾಸ್ಟ್ ವರ್ಡ್ ಇಸ್, ಚಿನ್ನದ ಬೆಲೆ ಈಗ ಸ್ವಲ್ಪ ಕಡಿಮೆ ಆಗ್ತಾ ಇರ್ಬೋದು, ಅದು ಸರಿ. ಬಟ್ ಲಾಂಗ್ ಟರ್ಮಲ್ಲಿ ಒಂದು 5 ವರ್ಷಕ್ಕೆ 10 ವರ್ಷಕ್ಕೆ ಚಿನ್ನದ ಬೆಲೆ ಇಲ್ಲಿಂದ ಮೇಲ್ಗಡೆನೇ ಹೋಗುತ್ತೆ. ಸೊ ಚಿನ್ನ ಒಂದು ಭಾಳ ಒಳ್ಳೆ ಇನ್ವೆಸ್ಟ್ಮೆಂಟು. ಸೊ ಚಿನ್ನದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ನೋಡಿಕೊಂಡು ಚಿನ್ನದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಎಸ್, ವಿಶ್ವನಾಥ್ ಭಟ್ರೆ, ರಾಜೇಶ್ ಮೆಹ್ತಾ ಅವರೇ, ಕಡಿಮೆ ಅವಧಿನಲ್ಲಿ ಹೆಚ್ಚಿನ ವಿಚಾರಗಳು ಹೇಳಿದ್ರಿ. ಥ್ಯಾಂಕ್ ಯು ವೆರಿ ಮಚ್ ತಮ್ಮಿಬ್ಬರಿಗೂ ಕೂಡ. ಸೊ ಇಲ್ಲಿ ತನಕ ಸಾಕಷ್ಟು ಸಂಗತಿಗಳನ್ನು ನೋಡಿದ್ವಿ. ಚಿನ್ನವು ಸೇರಿದ ಹಾಗೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಒಂದಷ್ಟು ಬೆಳಕು ಚೆಲ್ಲುವಂಥ ಪ್ರಯತ್ನ ಆಯಿತು ಇವತ್ತಿನ ನ್ಯೂಸ್ ಅವರ್ನಲ್ಲಿ. ಇದು ಇವತ್ತಿನ ನ್ಯೂಸ್ ಅವರ್. ನಾಳೆ ಮತ್ತಷ್ಟು ಸುದ್ದಿಗಳನ್ನ ಹೊತ್ತು ಇದೇ ಸಮಯಕ್ಕೆ ಹಾಜರಾಗ್ತೀನಿ. ಅಲ್ಲಿ ತನಕ ನಮಸ್ಕಾರ, ಗುಡ್ ನೈಟ್.